ಮುಂಜಾನೆ ಬೇಗ ಎದ್ದು ಯಾರಿಗೂ ಗೊತ್ತಾಗದಂತೆ ಉಪ್ಪಿನ ಡಬ್ಬಿಯಲ್ಲಿ ಈ ಒಂದು ವಸ್ತುವನ್ನು ಇಟ್ಟುಬಿಡಿ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಆ ದಿನದಿಂದ ನಿಮ್ಮ ಮನೆಯಲ್ಲಿ ಧನ ಸಂಪತ್ತಿನ ಸುರಿಮಳೆ ಪ್ರಾರಂಭವಾಗುತ್ತದೆ. ಇದನ್ನು ಮಾಡಿದ ನಂತರ ನೀವು ಕೋಟ್ಯಾಧಿಪತಿ ಆಗೋದು 100ಕ್ಕೆ 100 ಸತ್ಯ. ನೀವು ಹಣ ಸಂಪಾದನೆ ಮಾಡೋದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಮುಂಜಾನೆ ಬೇಗ ಎದ್ದು ಉಪ್ಪಿನ ಡಬ್ಬಿಯಲ್ಲಿ ಈ ಒಂದು ವಸ್ತುವನ್ನು ಯಾರಿಗೂ ತಿಳಿಯದೆ ಇಟ್ಟರೆ ಸಾಕು. ಇದನ್ನು ನಾನು ಪ್ರಾಯೋಗಿಕವಾಗಿ ಮಾಡಿ ಫಲಿತಾಂಶ ಬಂದಿರೋದಕ್ಕೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಈ ರೆಮಿಡಿ ಮಾಡಲು 1 ರೂಪಾಯಿ ಕೂಡ ಖರ್ಚಾಗೋದಿಲ್ಲ. ಹಣವನ್ನು ಆಕರ್ಷಣೆ ಮಾಡಲು ಇದು ಸರಳ ಮತ್ತು ಸುಲಭ ಉಪಾಯವಾಗಿದೆ. ತಂತ್ರಶಾಸ್ತ್ರದಲ್ಲಿ ಇದರ ಉಲ್ಲೇಖವಿದೆ. ಈ ಉಪಾಯ ಮಾಡೋದ್ರಿಂದ ಪ್ರಕೃತಿಯಲ್ಲಿರುವ ಧನಾತ್ಮಕ ಶಕ್ತಿಯನ್ನು ಸೆಳೆದುಕೊಂಡು ನಮ್ಮ ಜೀವನದಲ್ಲಿ ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗೋ ಹಾಗೆ ಮಾಡಬಹುದು. ದಶ ದಿಕ್ಕುಗಳಿಂದ ಹಣ ಸಂಪತ್ತು ನಮ್ಮ ಕಡೆ ಆಕರ್ಷಣೆಯಾಗುತ್ತದೆ. ಎಂತಹ ದಟ್ಟ ದರಿದ್ರತೆ ಇದ್ದರೂ ಕೂಡ ದೂರ ಆಗಿ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅಂದರೆ ಹಣ ಸಂಪಾದಿಸುವ ಮಾರ್ಗದಲ್ಲಿ ಯಾವುದೇ ಮಾರ್ಗದಲ್ಲಿ ನಾವು ಪ್ರಯತ್ನ ಪಟ್ಟರೂ ಕೂಡ ಅದರಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುತ್ತೇವೆ. ಹೌದು, ಕೇವಲ ಒಂದು ವಸ್ತುವನ್ನು ಮುಂಜಾನೆ ಯಾರಿಗೂ ತಿಳಿಯದಂತೆ ಈ ಮಂತ್ರವನ್ನು ಉಚ್ಚರಿಸುತ್ತಾ ಉಪ್ಪಿನ ಡಬ್ಬಿಯಲ್ಲಿ ಹಾಕಬೇಕು. ಈ ತಂತ್ರ ಪ್ರಯೋಗ ಮಾಡಲು ನಿಮ್ಮ ಮನೆಯಲ್ಲಿ ಪ್ರತ್ಯೇಕವಾದ ಉಪ್ಪಿನ ಡಬ್ಬಿಯನ್ನು ಇರಿಸಬೇಕು. ಹೌದು, ನಮ್ಮ ಮನೆಯಲ್ಲಿರುವ ಉಪ್ಪು ಮತ್ತು ನಮ್ಮ ಹಣಕಾಸಿನ ಸ್ಥಿತಿಗತಿಗೆ ಒಂದಕ್ಕೊಂದು ಸಂಬಂಧವಿದೆ. ಅದಕ್ಕೆ ಹಿರಿಯರು ಹೇಳ್ತಾ ಇದ್ರು, ಮನೆಯಲ್ಲಿ ಉಪ್ಪು ಯಾವತ್ತೂ ಖಾಲಿಯಾಗಬಾರದು ಅಂತ. ಯಾಕಂದರೆ ಉಪ್ಪು ನಮ್ಮ ಹಣಕಾಸಿನ ಸ್ಥಿತಿಗತಿಯನ್ನು ನಿರ್ಧರಿಸುವ ವಸ್ತುವಾಗಿದೆ. ಉಪ್ಪು ನಮ್ಮ ಮನೆಯಲ್ಲಿ ಒಂದು ವೇಳೆ ಖಾಲಿಯಾದರೆ ನಮಗೆ ಸಾಲ ಮಾಡುವ ಪರಿಸ್ಥಿತಿ ಬರುತ್ತದೆ. ಅಂದರೆ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ನಷ್ಟ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಉಪ್ಪಿನ ಪ್ರಯೋಗದಿಂದ ನೀವು ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ಉಪ್ಪನ್ನು ನೀವು ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರದು. ಉಪ್ಪಿನ ವಿಷಯದಲ್ಲಿ ಮಾಡುವ ಕೆಲವೊಂದು ತಪ್ಪುಗಳು ನಮ್ಮ ಬಡತನಕ್ಕೆ ನೇರವಾಗಿ ಕಾರಣವಾಗುತ್ತದೆ. ಸಾಕಷ್ಟು ಸಂಪಾದನೆ ಆಗ್ತಾ ಇದ್ರೂ ಕೂಡ ಅಚಾನಕ್ಕಾಗಿ ಎಲ್ಲ ಮೂಲಗಳಿಂದ ಹಣ ಬರುವುದು ನಿಂತು ಹೋಗಿ ಸಾಲ ಮಾಡುವ ಪರಿಸ್ಥಿತಿ ಬರುತ್ತದೆ. ಇದಕ್ಕೆ ಮುಖ್ಯ ಕಾರಣ ನಾವು ಮಾಡುವಂಥ ಕೆಲವೊಂದು ವಾಸ್ತುದೋಷಗಳು. ಹಾಗಾಗಿ ಉಪ್ಪನ್ನು ಸರಿಯಾಗಿ ನೀವು ಮನೆಯಲ್ಲಿ ಈ ತಂತ್ರ ಮಾರ್ಗದಲ್ಲಿ ವಿವರಿಸಿದ ಹಾಗೆ ಇರಿಸಿದರೆ ಯಾವತ್ತೂ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಬರೋದಿಲ್ಲ. ಸಾಲ ಮಾಡುವ ಪರಿಸ್ಥಿತಿ ಬರೋದೇ ಇಲ್ಲ. ಅಚಾನಕ್ಕಾಗಿ ಖರ್ಚಿನ ದಾರಿಗಳು ಬರೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಮುಂದಿನ 7 ತಲೆಮಾರು ಕೂಡ ಯಾವತ್ತೂ ಹಣಕಾಸಿನ ವಿಷಯದಲ್ಲಿ ಚಿಂತೆ ಮಾಡುವ ಪರಿಸ್ಥಿತಿ ಬರೋದಿಲ್ಲ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ನೀವು ಕೋಟ್ಯಾಧಿಪತಿ ಆಗಬೇಕಂದ್ಕೊಂಡ್ರೆ ಹಣಕಾಸಿನ ವಿಷಯದಲ್ಲಿ ಯಾವತ್ತೂ ಚಿಂತೆ ಮಾಡುವ ಪರಿಸ್ಥಿತಿ ಬರಬಾರದು. ಅಂದರೆ ಸಾಲ ಮಾಡುವ ಪರಿಸ್ಥಿತಿ ಬರಬಾರ್ದು. ಅಂದರೆ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ನಿಮಗೆ ಬೇಕಾಗಿದ್ದಲ್ಲಿ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈ ಉಪ್ಪಿನ ಉಪಾಯವನ್ನು ತುಂಬ ಸುಲಭ ಮತ್ತು ಸರಳವಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಬಹುದು. ಉಪ್ಪಿನ ವಿಷಯದಲ್ಲಿ ನಾವು ಸಾಕಷ್ಟು ಹಣ ಮಾಡಬಹುದೆನ್ನುವ ಸತ್ಯ ತುಂಬ ಮಂದಿಗೆ ಗೊತ್ತಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ತಂತ್ರಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಹಾಗೆ ಉಪ್ಪಿನ ಕೆಲವೊಂದು ರಹಸ್ಯಮಯ ಉಪಾಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ಸರಳ ಮತ್ತು ರಹಸ್ಯ ಉಪಾಯವನ್ನು ನೀವು ನಾಳೆಯಿಂದ ಮಾಡಿದ್ದೇ ಆದಲ್ಲಿ ಇದು ನಿಮ್ಮ ಹಣೆಬರ ಬದಲಾಯಿಸುತ್ತೆ. ಈ ವಿಡಿಯೋ ನೋಡಿದ ನಂತರ ಈ ಉಪಾಯವನ್ನು ಪ್ರತಿಯೊಬ್ಬರು ಮಾಡಿ. ಆಮೇಲೆ ಕೆಲವೇ ದಿನದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಎಷ್ಟು ಉತ್ತಮ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಜೊತೆಗೆ ಈ ರೆಮಿಡಿ ಮಾಡಲು ನೀವು ಸಾಕಷ್ಟು ಹಣ ಖರ್ಚು ಮಾಡುವ ಅಗತ್ಯವಿಲ್ಲ. ಮನೆಯಲ್ಲಿ ಅಡುಗೆಗೆ ಬಳಸುವ ಉಪ್ಪಿನಿಂದ ಈ ಉಪಾಯವನ್ನು ಮಾಡಿ ನಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಬಹುದು. ಈ ಉಪಾಯವನ್ನು ಮಾಡೋದರಿಂದ ಲಕ್ಷ್ಮೀ ತಾಯಿಯ ಅನುಗ್ರಹದಿಂದ ಜೀವನದಲ್ಲಿ ಸಾಕಷ್ಟು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು, ನೆಮ್ಮದಿಯನ್ನು, ಯಶಸ್ಸನ್ನು ನೋಡ್ತೀರಿ. ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಅಭಿವೃದ್ಧಿ ನಿಮ್ಮದಾಗುತ್ತೆ. ಈ ಉಪಾಯವನ್ನು ಸರಿಯಾಗಿ ಮತ್ತು ಸರಿಯಾದ ಸಮಯದಲ್ಲಿ ಮಾಡಿದರೆ ನೀವು ಮಾತ್ರವಲ್ಲ, ನಿಮ್ಮ ಇಡೀ ಕುಟುಂಬ ಯಾವತ್ತಿಗೂ ಆರ್ಥಿಕ ಸಂಕಷ್ಟಕ್ಕೆ ತಲುಪೋದಿಲ್ಲ. ಹಾಗಾಗಿ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ. ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ನಿಮಗೆ ಸಿಕ್ಕಿ ಮುಂದಿನ ಜೀವನದಲ್ಲಿ ಅಪಾರ ಧನ ಪ್ರಾಪ್ತಿ ನಿಮಗೆ ಆಗಬೇಕಂತಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ಉಪ್ಪಿಗಿಂತ ರುಚಿ ಇಲ್ಲ ಅನ್ನುವ ಗಾದೆ ಮಾತನ್ನು ನೀವು ಕೇಳಿದ್ದೀರಿ. ಹೌದು, ಅಡುಗೆಗೆ ಉಪ್ಪಿಲ್ಲದಿದ್ದರೆ ಯಾವ ರೀತಿ ರುಚಿ ಇರೋದಿಲ್ಲವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಹಣಕಾಸಿನ ವಿಷಯದಲ್ಲಿ, ಆರ್ಥಿಕ ಸ್ಥಿತಿಗತಿಯಲ್ಲಿ ಉಪ್ಪು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಉಪ್ಪಿನಿಂದ ಮನೆಯಲ್ಲಿರುವ ವಾಸ್ತುದೋಷ ನಿವಾರಣೆ ಮತ್ತು ನೆಗೆಟಿವ್ ಶಕ್ತಿ ನಿವಾರಣೆ ಜೊತೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ನೇರ ಸಂಬಂಧವನ್ನು ಹೊಂದಿದೆ. ಉಪ್ಪಿನ ಮಹತ್ವವನ್ನು ತಂತ್ರಶಾಸ್ತ್ರ ಮತ್ತು ವೇದ ಪುರಾಣ ಜ್ಯೋತಿಷ್ಯಗಳಲ್ಲಿ ಕೂಡ ವಿವರಿಸಿದ್ದಾರೆ. ಹಾಗಾಗಿ ಯಾರ ಮನೆಯಲ್ಲಿ ಉಪ್ಪಿನ ಡಬ್ಬಿ ಖಾಲಿ ಬಿದ್ದಿರುತ್ತೆ ಅಂಥವರ ಮನೆಯಲ್ಲಿ
ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ 100ಕ್ಕೆ 100 ಬರುತ್ತದೆ. ಯಾವ ವ್ಯಕ್ತಿ ಉಪ್ಪಿನ ರಹಸ್ಯವನ್ನು ಅರಿತುಕೊಂಡು ಉಪ್ಪಿನ ರಹಸ್ಯಮಯ ಉಪಾಯವನ್ನು ಮಾಡ್ತಾರೆ ಅವರಿಗೆ ಯಾವತ್ತೂ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಬರೋದಿಲ್ಲ. ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತಾ ಅವರು ಮುಟ್ಟಿದ ವ್ಯವಹಾರ ಎಲ್ಲವೂ ಕೂಡ ಅವರ ಕೈ ಹಿಡಿಯುತ್ತದೆ. ಸಾಕಷ್ಟು ಲಾಭವನ್ನು ಗಳಿಸಿ ಯಶಸ್ವಿ ವ್ಯಕ್ತಿಗಳಾಗ್ತಾರೆ. ಹಾಗಾಗಿ ಯಾರೂ ಕೂಡ ಚಿಂತೆ ಮಾಡುವ ಅಗತ್ಯವಿಲ್ಲ. ಈಗಾಗಲೇ ಸಾಕಷ್ಟು ಸಾಲ ಮಾಡಿಕೊಂಡಿದ್ರೆ, ಹಣಕಾಸಿನ ವಿಷಯದಲ್ಲಿ ನೀವು ಕಷ್ಟ ನಷ್ಟ ಅನುಭವಿಸ್ತಿದ್ರೆ ಈ ಉಪ್ಪಿನ ರಹಸ್ಯಮಯ ಉಪಾಯವನ್ನು ಮಾಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮ ಮಾಡಿಕೊಳ್ಳಿ. ತಂತ್ರಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಉಪ್ಪಿನ ರಹಸ್ಯ ಉಪಾಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇದನ್ನು ಮಾಡೋದ್ರಿಂದ ನೀವಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬ ಕುಬೇರನ ಹಾಗೆ ಬದುಕಬಹುದು. ಇನ್ನು ತಂತ್ರಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಉಪ್ಪಿನ ಮೊದಲ ಪ್ರಯೋಗವನ್ನು ನೋಡೋಣ. ಇದು ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ದರಿದ್ರತೆ ಇದ್ದರೆ ಈ ಉಪಾಯವನ್ನು ನೀವು ಮಾಡಬೇಕು. ದರಿದ್ರತೆ ಅಂದರೆ ನೀವು ಯಾವ ಕೆಲಸ ಹಿಡಿದುಕೊಂಡರೂ ಅಲ್ಲಿ ನಷ್ಟವಾಗುತ್ತೆ, ಲಾಭ ಅನ್ನೋದು ಆಗೋದೇ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಮನೆಯಲ್ಲಿರುವ ಸದಸ್ಯರು ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಮನೆಯಲ್ಲಿರುವ ಬೆಲೆ ಬಾಳುವ ವಸ್ತುಗಳು ಕೈತಪ್ಪಿ ಬಿದ್ದು ಒಡೆದು ನಷ್ಟವಾಗುತ್ತೆ, ಮನೆಯಲ್ಲಿರುವ ವಸ್ತುಗಳು ಅಚಾನಕ್ಕಾಗಿ ಹಾಳಾಗಿ ಖರ್ಚಿನ ದಾರಿಗಳು ತೆರೆದುಕೊಳ್ಳುತ್ತೆ. ಹೀಗೆ ನಾನಾ ಕಾರಣಗಳಿಂದ ಸಂಪಾದನೆ ಮಾರ್ಗಗಳು ಮುಚ್ಚಿಕೊಳ್ಳುತ್ತಾ ಖರ್ಚಿನ ಹಾದಿಗಳು ತೆರೆಯುತ್ತೆ. ಈ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿದ್ದರೆ ದರಿದ್ರ ದೇವತೆ ತಾಂಡವ ಆಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಉಪ್ಪಿನ ಈ ರಹಸ್ಯವನ್ನು ನೀವು ಮಾಡಬೇಕು. ಅದೇನೆಂದರೆ, ಪ್ರತಿದಿನ ನೀವು ನೆಲವನ್ನು ಒರೆಸುವಾಗ ನೀರಿನ ಬಕೆಟ್ಗೆ 1 ಚಮಚದಷ್ಟು ಉಪ್ಪನ್ನು ಹಾಕಿ ಮತ್ತು 1 ಚಮಚದಷ್ಟು ಅರಿಶಿನವನ್ನು ಹಾಕಿ ನೆಲ ಒರೆಸುವುದರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ದೂರ ಆಗುತ್ತಾ ಬರುತ್ತೆ. ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರ ಹೋಗುತ್ತೆ. ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಪ್ರವೇಶದಿಂದ ಮನೆಯಲ್ಲಿ ಸಾಕಷ್ಟು ನೆಮ್ಮದಿಯನ್ನು ನೋಡ್ತೀರಿ. ಖರ್ಚಿನ ದಾರಿಗಳು ಕಡಿಮೆ ಆಗುತ್ತಾ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನು ಅಭಿವೃದ್ಧಿಯನ್ನು ನೋಡ್ತೀರಿ. ಇನ್ನು ನೀವು ಮಾಡುವಂಥ ಕೆಲಸದಲ್ಲಿ ವಿಘ್ನಗಳು ಬರ್ತಿದ್ರೆ, ಮಾಡುವಂಥ ವ್ಯಾಪಾರದಲ್ಲಿ ನಷ್ಟ ಆಗ್ತಿದ್ರೆ, ಕೂಡಿಟ್ಟ ಹಣ ಅಚಾನಕ್ಕಾಗಿ ಖರ್ಚಿನ ದಾರಿ ಬಂದು ಖಾಲಿ ಆಗ್ತಾ ಇದ್ರೆ, ಯಾವ ಜಾಬ್ ಮಾಡಿದರೂ ಕೂಡ ಕೈ ಹಿಡಿತಾ ಇಲ್ಲ ಅಂದರೆ ಈ ಉಪ್ಪಿನ ಪರಿಹಾರವನ್ನು ಮಾಡಿಕೊಳ್ಳಿ. ಯಾವುದೇ ಗುರುವಾರದ ದಿನ ರಾತ್ರಿ ಮಲಗುವಾಗ 1 ಗಾಜಿನ ಗ್ಲಾಸನ್ನು ತೆಗೆದುಕೊಳ್ಳಿ. ಅದಕ್ಕೆ ಗಂಗಾಜಲವನ್ನು ಹಾಕಿ, ಗಂಗಾಜಲ ಮಾರ್ಕೆಟ್ನಲ್ಲಿ ಕೂಡ ಸಿಗುತ್ತೆ. 1 ಚಮಚ ಕಲ್ಲುಪ್ಪನ್ನು ಹಾಕಿ ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವ ರೂಮ್ನಲ್ಲಿ ಇರಿಸಬೇಕು. ಪ್ರತಿ ಗುರುವಾರದಂದು ಈ ನೀರನ್ನು ಬದಲಾಯಿಸುತ್ತಾ ಬರಬೇಕು. ಹೀಗೆ ಮಾಡುವುದರಿಂದ ಹಣಕಾಸಿನ ವಿಷಯದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗಿ ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ಹಣ ಮಾಡುವ ಒಂದೊಂದೇ ಅವಕಾಶಗಳು ತೆರೆದುಕೊಳ್ಳುತ್ತಾ ಬರುತ್ತೆ. ಮಾಡುವಂಥ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಿ. ಇನ್ನು ನಿಮ್ಮ ಜೀವನದಲ್ಲಿ ಜಾತಕದಲ್ಲಿ ಮಂಗಳ ದೋಷ ಇದ್ದರೆ, ಶನಿ ದೋಷ ಇದ್ದರೆ ಉಪ್ಪಿನ ಈ ಉಪಾಯವನ್ನು ಮಾಡಬೇಕು. ಅದೇನೆಂದರೆ, ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಮಂಗಳವಾರ ಅಥವಾ ಶನಿದೇವರ ಪ್ರಿಯವಾದ ದಿನವಾದ ಶನಿವಾರದಂದು ಇದನ್ನು ಮಾಡಬೇಕು. ಈ 2 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಬೆಳಗ್ಗೆ ಸ್ವಲ್ಪ ಮೊಸರಿಗೆ ಚಿಟಿಕೆಯಷ್ಟು ಕಲ್ಲುಪ್ಪನ್ನು ಹಾಕಿ ಸೇವಿಸುವುದರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ದೋಷ ಅಥವಾ ಶನಿ ದೋಷ ಇದ್ದರೆ ಅದು ನಿವಾರಣೆಯಾಗಿ ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಪದೇ ಪದೇ ಬರುವ ವಿಘ್ನಗಳು ದೂರ ಆಗಿ ಅಂದುಕೊಂಡ ಕೆಲಸಗಳು ವಿಘ್ನವಿಲ್ಲದೆ ನಡೆದು ಹೋಗುತ್ತೆ. ಇನ್ನು ವೀಕ್ಷಕರೇ, ಯಾವುದೇ ಪೂರ್ವಜನ್ಮದ ಕರ್ಮದಿಂದ, ಜಾತಕ ದೋಷದಿಂದ, ಗ್ರಹಚಾರ ದೋಷದಿಂದ, ವಾಸ್ತು ದೋಷದಿಂದ ಯಾವುದೇ ಸಮಸ್ಯೆ ನಿಮ್ಮನ್ನು ಪದೇ ಪದೇ ಕಾಡ್ತಾ ಇದ್ದರೆ ಈ ಉಪ್ಪಿನ ಮಹಾ ಉಪಾಯವನ್ನು ನೀವು ಮಾಡಬೇಕು. ಇದರಿಂದ ಜನ್ಮ ಜನ್ಮಾಂತರಗಳ ಕರ್ಮ ಕಳೆದು ದೌರ್ಭಾಗ್ಯ ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಹೋಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ದಿನ ಬರುತ್ತೆ. ಪ್ರತಿಯೊಬ್ಬರೂ ಈ ರಹಸ್ಯ ಉಪಾಯವನ್ನು ಮಾಡಿ. ಯಾವುದೇ ಶುಕ್ರವಾರ ಮುಂಜಾನೆ ಬೇಗ ಎದ್ದು, ಅಂದರೆ ಸೂರ್ಯೋದಯ ಸಮಯದಲ್ಲಿ ಸ್ನಾನ ಮಾಡಿ 1 ಗಾಜಿನ ಡಬ್ಬಿಯಲ್ಲಿ ಅರ್ಧದಷ್ಟು ಕಲ್ಲುಪ್ಪನ್ನು ತುಂಬಿ ನಂತರ 3 ಏಲಕ್ಕಿಯನ್ನು ತೆಗೆದುಕೊಂಡು ಮಹಾಲಕ್ಷ್ಮಿಯ ಈ ಮಂತ್ರವನ್ನು ಉಚ್ಚರಿಸಬೇಕು. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು 11 ಬಾರಿ ಮನಸ್ಸಿನಲ್ಲಿಯೇ ಉಚ್ಚರಿಸಿ ಮಹಾಲಕ್ಷ್ಮಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು 3 ಏಲಕ್ಕಿಯನ್ನು ಆ ಡಬ್ಬದಲ್ಲಿ ಹಾಕಿ ಇದನ್ನು ನೀವು ಅಡುಗೆ ಮನೆಯಲ್ಲಿ ಇರಿಸಬೇಕು. ಈ ಡಬ್ಬದಲ್ಲಿರುವ ಉಪ್ಪನ್ನು ಯಾವುದೇ ಕಾರಣಕ್ಕೂ ಅಡುಗೆ ಮಾಡಲು ಬಳಸಬಾರದು ಮತ್ತು ಮುಖ್ಯವಾಗಿ ಹೆಂಗಸರು ಮುಟ್ಟಿನ ಸಮಯದಲ್ಲಿ ಇದನ್ನು ಮುಟ್ಟಬಾರದು. ಮಹಾಲಕ್ಷ್ಮಿ ವಾಸ ಇಲ್ಲಿ ಇರುವುದರಿಂದ ಯಾವುದೇ ರೀತಿ ಅಪವಿತ್ರ ಆಗದಂತೆ ನೋಡಿಕೊಳ್ಳಬೇಕು. ಇದನ್ನು ಪದೇ ಪದೇ ಬದಲಾಯಿಸುವ ಅಗತ್ಯವಿಲ್ಲ. ಗ್ರಹಣ ಬಂದರೆ ಮಾತ್ರ ಇದನ್ನು ಮತ್ತೊಮ್ಮೆ ಮಾಡಬೇಕಾಗುತ್ತದೆ.